ಕರ್ನಾಟಕ ಸಾವಿನ ಮನೆಯಾಗಿದೆ. ಬಾಣಂತಿಯರ ಸರಣಿ ಸಾವುಗಳು ನಿಂತಿಲ್ಲ. ಹಸುಗೂಸುಗಳು ಯಾವ ಕಾರಣಕ್ಕೆ ಈ ರೀತಿ ಸಾಯ್ತಾ ಇದ್ದಾವೆ ಅನ್ನೋದು ಇವತ್ತಿಗೂ ಪತ್ತೆ ಆಗಿಲ್ಲ. ಕಳೆದ 1.5 ವರ್ಷದಲ್ಲಿ 2800ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಿದೆ. ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ. ಗುತ್ತಿಗೆದಾರರು ಸಾವಿಗೆ ಶರಣಾಗ್ತಾ ಇದ್ದಾರೆ. ಕರ್ನಾಟಕ ಸಾವಿನ ಮನೆಯಾಗಿದ್ದರೂ ಇದಕ್ಕೆ ಸಂಬಂಧ ಇಲ್ಲವೇನೋ ರೀತಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಆಳುವ ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾ ಇದೆ. ರೋಮ್ ಹೊತ್ತುವರಿಬೇಕಾದ್ರೆ ನ್ಯೂರೋ ಪಿಟೀಲ್ ಬಾರಿಸ್ತಾ ಇದ್ದ ಅಂತ ರೋಮ್ನಲ್ಲಿರುವಂಥ ಗಾದೆ ಮಾತು. ಕರ್ನಾಟಕ ಸಾವಿನ ಮನೆಯಾಗಿದ್ದರೂ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಲ್ಲು ಹೃದಯವನ್ನು ಹೊಂದಿದೆಯೇನೋ ಅನ್ನೋ ರೀತಿಯಲ್ಲಿ ಸಂವೇದನಾ ರಹಿತವಾಗಿ ವರ್ತಿಸ್ತಾ ಇದ್ದಾರೆ. ಇವ್ರದ್ದೊಂಥರ ಇದು ಯಾವುದಕ್ಕೂ ಸಂಬಂಧನೇ ಇಲ್ಲ ನಮಗೆ ಅನ್ನೋ ರೀತಿಯಲ್ಲಿ ಡಿನ್ನರ್ ಪೊಲಿಟಿಕ್ಸ್ ನಡೆಸಿದ್ದಾರೆ. ಸ್ವಲ್ಪನಾದರೂ ಕರುಣೆ ಇದ್ದರೆ, ಸ್ವಲ್ಪವಾದರೂ ಬಸವ ತತ್ವದ ಮೇಲೆ ನಂಬಿಕೆ ಇದ್ದರೆ ಈ ಬಡ ಬಾಣಂತಿಯರ ಸಾವಿಗೆ ಕಾರಣ ಏನು ಅಂತ ಪತ್ತೆ ಹಚ್ಚೋ ಕೆಲಸ ಮಾಡ್ತಿದ್ರು. ವಿಧಾನ ಮಂಡಲದಲ್ಲಿ ಚರ್ಚೆ ಆಯಿತು, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ. ಸರಣಿ ಸಾವು ಇವಾಗಲೂ ನಿಂತಿಲ್ಲ. ಅಂದರೆ ಸಾವಿಗೆ ಕಾರಣ ಏನು? ಔಷಧಿನ, ಆಸ್ಪತ್ರೆನ, ವೈದ್ಯರ ನಿರ್ಲಕ್ಷ್ಯನ, ಅಥವಾ ಇನ್ನೇನು ಕಾರಣ? ಏನಾದ್ರು ಅತಿಮಾನುಷ ಶಕ್ತಿಗಳು ಸರ್ಕಾರಿ ಆಸ್ಪತ್ರೆ ಮೇಲೆ ಬಂದು ವಕ್ರಿಸ್ಕೊಂಡು ಬಾಣಂತಿಯರ ಸಾವಿಗೆ ಕಾರಣ ಆಗ್ತಾ ಇದ್ದಾರಾ? ಅಂದರೆ ಏನು ಕಾರಣ? ಇದು ಪತ್ತೆ ಹಚ್ಚಬೇಕಲ್ಲ. ಔಷಧಿ ಕಾರಣ ಅಂತ ಹೇಳಿದ್ರೆ ಔಷಧಿ ಬ್ಯಾನ್ ಆಗಬೇಕು, ಸರಬರಾಜು ಮಾಡಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು, ಕೊಲೆ ಮೊಕದ್ದಮೆ ದಾಖಲಿಸಬೇಕು. ಕಾರಣ ಏನು? ವೈದ್ಯರ ನಿರ್ಲಕ್ಷ್ಯ ಆಗಿದ್ದರೆ ವೈದ್ಯರ ಮೇಲೆ ಕ್ರಮ ಆಗಬೇಕಿತ್ತು. ಆಸ್ಪತ್ರೆ ಏನಾದ್ರು ಕಾರಣ ಆಗಿದ್ದರೆ ಏನು ಕಾರಣ ಅನ್ನೋದು ಪತ್ತೆ ಆಗಬೇಕಿತ್ತು. ದುರ್ದೈವ ಸಂಗತಿ ಏನು ಅಂದರೆ ಇದು ಯಾವುದಕ್ಕೂ ಸಂಬಂಧ ಇಲ್ಲದ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇರೋದು. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಕಳೆದುಕೊಂಡ ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಭಾಳ ಬೇಸರದಿಂದ ಹೇಳಬೇಕಾಗಿದೆ, ಹೃದಯಹೀನರ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇದೆ. ಹೃದಯಹೀನರು ಅಥವಾ ಕಲ್ಲು ಹೃದಯದವರು ಮಾತ್ರ ಹೀಗೆ ವರ್ತನೆ ಮಾಡೋಕ್ಕೆ ಸಾಧ್ಯ. ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಯಾರು ವರ್ತಿಸಬಲ್ಲರು ಅಂತ ಹೇಳಿದ್ರೆ ಒಂದು ಕಲ್ಲು ಹೃದಯ ಇರಬೇಕು, ಇಲ್ಲ ಹೃದಯಹೀನರಿರಬೇಕು. ಇವತ್ತಿನ ಈ ಸರ್ಕಾರ ನಡೀತಿರೋ ರೀತಿ ಹಾಗೇ ಇದೆ. ನಾನು ಆಗ್ರಹಿಸ್ತೇನೆ, ಈ ಸಾವಿಗೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ ಮಾಡಿ. ನಮಗೆ ಸಂವೇದನಾ ರಹಿತರಾಗಿರ್ತಕ್ಕಂಥ ಸರ್ಕಾರದ ಯಾವುದೇ ಸಚಿವರ ಮೇಲೆ ನಂಬಿಕೆ ಇಲ್ಲ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮಾಡಿ ತಕ್ಷಣ ಈ ಸಾವಿಗೆ ಕಾರಣ ಏನು ಅನ್ನೋದು, ಸರಣಿ ಸಾವು ಒಂದು ಜಿಲ್ಲೆಯಲ್ಲ, ಮತ್ತು ಸತ್ತಿರೋರೆಲ್ಲರೂ ಬಡವರು, ಸತ್ತಿರೋರಲ್ಲಿ ಬಹುತೇಕ ಜನ ದಲಿತರು, ಹಿಂದುಳಿದವರು,
ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಹೋಗಲ್ಲ, ಬಡವರೇ ಹೆಚ್ಚು ಹೋಗೋದು. ಹಾಗೆ ಸಾವಿಗೆ ಕಾರಣ ಏನು? ಭ್ರಷ್ಟಾಚಾರ ಆಸ್ಪತ್ರೆಯ ಜೀವರಕ್ಷಕ ಔಷಧಿಗಳ ಮೇಲೂ ಪ್ರಭಾವ ಬೀರಿ ಭ್ರಷ್ಟಾಚಾರದ ಕಾರಣದಿಂದಾಗಿ ಜೀವರಕ್ಷಕ ಔಷಧಿಯೇ ಜೀವ ತೆಗಿತಾ ಇದೆಯಾ, ಅಥವಾ ಹಣದ ದಾಹಕ್ಕೆ ಒಳಗಾಗಿ ವೈದ್ಯರೇನಾದರೂ ನಿರ್ಲಕ್ಷ್ಯ ಮಾಡಿದಾರಾ? ಕಾರಣ ಏನು ಅಂತ ಆಗಬೇಕಲ್ಲ. ಹತ್ತತ್ರ 600ಕ್ಕೂ ಹೆಚ್ಚು ಜನ ಈ ಒಂದು 4-5 ತಿಂಗಳಲ್ಲಿ ಬಾಣಂತಿಯರು ಸಾವಿಗೀಡಾಗಿದ್ದಾರೆ, ಹಸುಗೂಸುಗಳು ಸಾವಿಗೀಡಾಗಿದ್ದಾವೆ. ಹಾಗಿದು ಒಂದು ಗಂಭೀರವಾದ ವಿಷಯ ಅಲ್ವಾ ಇದು? ಅಂದರೆ ಸತ್ತವರು ಬಡವರು ಅವರು ಸತ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆಗೆ ಏನಾದ್ರು ಸರ್ಕಾರ ಬಂದುಬಿಟ್ಟಿದೆಯಾ? ಯಾಕೆ ಈ ಥರ ಕಲ್ಲು ಹೃದಯ ಆಗಿದ್ದಾರೆ? ಯಾಕೆ ಈ ರೀತಿ ಹೃದಯಹೀನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ? ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿತ್ತು ಈ ವಿಷಯವನ್ನು? ಸೀರಿಯಸ್ ಆಗಿ ತಗೊಂಡಿದ್ರೆ ಸರಣಿ ಸಾವುಗಳು ಯಾಕೆ ಮುಂದುವರಿತಾ ಇತ್ತು? ಈ ಸರಣಿ ಸಾವುಗಳು ಮುಂದುವರಿತಾ ಇದ್ದಾವೆ ಅಂದರೆ ಸಂವೇದನಾರಹಿತವಾಗಿರುವಂಥ ಸರ್ಕಾರ ಇದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು? ಅದಕ್ಕೆ ಆಗ್ರಹಿಸ್ತೇನೆ, ತಕ್ಷಣ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ, ಎಕ್ಸ್ಪರ್ಟ್ ಕಮಿಟಿ ಮಾಡಿ ವಿತಿನ್ ದ ವೀಕ್ ಸಾವಿನಿಗೆ ಕಾರಣ ಏನು ಅನ್ನೋದು ಪತ್ತೆ ಆಗಬೇಕು. ಮತ್ತು ಸತ್ತವರು ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ ನೀವು? ಪೋಸ್ಟ್ ಮಾರ್ಟಮ್ ಮಾಡಿದರೆ ಸತ್ಯ ಗೊತ್ತಾಗುತ್ತೆ, ರಿಪೋರ್ಟ್ ಬರುತ್ತೆ ಸಾವಿಗೆ ಕಾರಣ ಏನು ಅನ್ನೋದನ್ನು. ಅಂದರೆ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ? ಎಷ್ಟು ರಿಪೋರ್ಟ್ ಇದೆ ನಿಮ್ಮ ಹತ್ರ? ಏನು ತಡೆಯೋದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ? ಆಸ್ಪತ್ರೆ ಅಂದರೆ ಭಯ ಬೀಳುವ ಸ್ಥಿತಿಗೆ ಯಾಕೆ ತಂದು ನಿಲ್ಲಿಸಿದಿರಿ? ಸರ್ಕಾರಿ ಆಸ್ಪತ್ರೆ ಅಂದರೆ ಭಯ ಬೀಳಬೇಕು, ಆ ಸ್ಥಿತಿಗೆ ಯಾಕೆ ತಂದು ನಿಲ್ಲಿಸಿದಿರಿ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ಈ ಸಾವಿನ ಸರಣಿ ನಿಲ್ಲಬೇಕು. ಅದಕ್ಕೆ ತಕ್ಷಣ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಡಿನ್ನರ್ ಪೊಲಿಟಿಕ್ಸ್ ಆಮೇಲೆ ಮಾಡ್ಕೊಳ್ಳಿ, ನಾನಾ ನೀನಾ ಮುಂದೆ ಯಾರಿಗೆ ಅನ್ನೋದಕ್ಕಿಂತ ಈ ಸಾವಿನ ಸರಣಿ ನಿಲ್ಲಿಸೋದು ಮುಖ್ಯ ಅನ್ನೋದು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ರೈತರ ಆತ್ಮಹತ್ಯೆ ಅತಿ ರಾಜ್ಯದ ಸಾಲಿಗೆ ಕರ್ನಾಟಕ ಸೇರಿರ್ತಕ್ಕಂಥದ್ದು ಒಂದು ದುರದೃಷ್ಟಕರ ಸಂಗತಿ. ರೈತರಿಗೊಂದು ಆತ್ಮವಿಶ್ವಾಸ ತುಂಬಬೇಕಲ್ಲ. ವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾಯಿದ್ದೀರಿ ನೀವು? ಹೇಳಿ, ಏನು ಕೆಲಸ ಮಾಡ್ತಾಯಿದ್ದೀರಿ ನೀವು? ಆತ್ಮವಿಶ್ವಾಸ ತುಂಬುವ ಯಾವ ಕೆಲಸ ಮಾಡ್ತಾಯಿದ್ದೀರಿ ನೀವು? ಆತ್ಮವಿಶ್ವಾಸ ತುಂಬೋದ್ರ ಬದಲಿಗೆ ನ್ಯಾಯ ಕೇಳಿದವ್ರ ಮೇಲೆ ದೌರ್ಜನ್ಯ ಮಾಡುವ ರಾಜಕಾರಣ ಮಾಡ್ತಾಯಿದ್ದೀರಿ. ಪಂಚಮಸಾಲಿಗಳು ಮೀಸಲಾತಿ ಕೇಳಿದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ. ಒಳ ಮೀಸಲಾತಿಗಾಗಿ ಆಗ್ರಹಿಸಿದವ್ರ ಮೇಲೆ ನಿರ್ಲಕ್ಷ್ಯ ವಹಿಸಿದ್ರಿ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಇದನ್ನು 4ನೇ ದಿನದ ಧರಣಿ. ಅಂದರೆ ನೀವು ಈ ಎಲ್ಲ ನಿರ್ಲಕ್ಷ್ಯ ವಹಿಸುವಂಥ ಕೆಲಸವನ್ನು ಮಾಡಿದ್ದೀರಿ. 1.5 ವರ್ಷ ಆಯ್ತು ಸರ್ಕಾರ ಬಂದು. 1.5 ವರ್ಷದಲ್ಲಿ ಗುತ್ತಿಗೆದಾರರ ಗುತ್ತಿಗೆ ಬಿಲ್ಲನ್ನು ಇವತ್ತಿಗೂ ಕೊಟ್ಟಿಲ್ಲ. ಭ್ರಷ್ಟಾಚಾರ ಚರಮ ಸೀಮೆ ತಲುಪಿದೆ. 60% ದಾಟಿದೆ ಭ್ರಷ್ಟಾಚಾರ. ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ, ಆತ್ಮಸಾಕ್ಷಿ ಇದ್ದವ್ರಿಗೆ ಸಾಕ್ಷಿ ಬೇಡ. ವರ್ಕ್ ಆರ್ಡ್ರ್ ತೊಗೋಬೇಕು ಅಂತ ಹೇಳಿದ್ರೆ, ವರ್ಕ್ ಆರ್ಡ್ರ್ ತೊಗೋಬೇಕು ಅಂದರೆ 15% ಕೊಡಬೇಕು ಮಿನಿಮಮ್ ವರ್ಕ್ ಆರ್ಡ್ರ್ ತೊಗೊಳಕ್ಕೆ. ವರ್ಕ್ ಎಕ್ಸಿಕ್ಯೂಷನ್ನಿಂದ ಬಿಲ್ ಬರಿಬೇಕಾದ್ರೆ AE, AWE, ಎಕ್ಸಿಕ್ಯೂಟಿವ್ ಇಂಜಿನಿಯರ್, SE, CE ಇವೆಲ್ಲರಿಗೂ ಸೇರಿಸಿ ಕಡಿಮೆ ಅಂದರೆ 15-16% ಆಗುತ್ತೆ. ಅದು ಮುಂಚಿಂದ 18, ಈಗಿಂದೊಂದು 16.
ಎಷ್ಟು ಪರ್ಸೆಂಟ್ ಆಯಿತು? 34% ಆಯಿತು. LOC ತಗೋಬೇಕು ಅಂತ ಹೇಳಿದ್ರೆ, ಫೈನಲ್ LOC ತಗೋಬೇಕು ಅಂದರೆ 10ರಿಂದ 12% ಕೊಡಬೇಕು. 46% ಆಯಿತು. GST 18%, 1% ಸೆಸ್ಸು, ಇನ್ನೊಂದೆಂಥದ್ದು CBT ಅದು 1%. ಇದಲ್ದಲೇ SS ಟ್ಯಾಕ್ಸ್ ಅಂತ ಬೇರೆ ಇದೆ. ಅದು SS ಟ್ಯಾಕ್ಸು ಬೇರೆ ಸ್ಪೆಷಲ್ ಆಗಿ ಕೊಡಬೇಕು. ಹೇಳಿ, ಈ ಪರಿಸ್ಥಿತಿನಲ್ಲಿ ಗುತ್ತಿಗೆದಾರರು ಬದುಕಬೇಕೋ ಬೇಡವೋ? ಗುತ್ತಿಗೆದಾರರು ಸಾವಿನ, ನಾವು ರೈತರ ಆತ್ಮಹತ್ಯೆ ಕೇಳ್ತಾ ಇದ್ವಿ, ಬಡವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳ್ತಾ ಇದ್ವಿ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ. ಇನ್ನು ಪ್ರಾಮಾಣಿಕ ಅಧಿಕಾರಿಗಳು ಅವನು ಬದುಕಂಗೇ ಇಲ್ಲ. ಭ್ರಷ್ಟರಿಗೆ ಮಾತ್ರ ಉಳಿಗಾಲ, ಪ್ರಾಮಾಣಿಕರು ಬದುಕಂಗೇ ಇಲ್ಲ. ಪರಶುರಾಮ್ ನಾಯಕ್ PSI ಆತ್ಮಹತ್ಯೆ ಮಾಡಿಕೊಂಡ್ರು ಯಾದಗಿರಿನಲ್ಲಿ, ಪ್ರಾಮಾಣಿಕತೆ ಕಾರಣಕ್ಕೆ, ಲಂಚ ಕೊಡೋಕ್ಕಾಗದೇ ಇರೋ ಕಾರಣಕ್ಕೆ. ಚಂದ್ರಶೇಖರನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಭ್ರಷ್ಟಾಚಾರದ ಆರೋಪ ನನ್ನ ತಲೆ ಮೇಲೆ ಬರುತ್ತೆ ಅನ್ನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಸತ್ಯ ಹೇಳಿದ್ರು, ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದರು. ಇವರೆಲ್ಲ ಸೇರಿ ನನ್ನ ಪ್ರಾಮಾಣಿಕನ ತಲೆ ಮೇಲೆ ಕಟ್ತಾರೆ ಅನ್ನೋ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ರುದ್ರೇಶ್ ಯಡವಣ್ಣನವರು, ಈ ಸರ್ಕಾರದ ಒಬ್ಬರು ಪ್ರಭಾವಿ ಮಂತ್ರಿಯ PA, ಭ್ರಷ್ಟಾಚಾರದ ಬಲಿಪಶುವಾದ ರುದ್ರೇಶ್ ಯಡವಣ್ಣನವರು ತಹಸೀಲ್ದಾರ್ ಆಫೀಸ್ನಲ್ಲಿ 2nd ಡಿವಿಷನ್ ಕ್ಲರ್ಕು. ಈ ಥರ ಅಧಿಕಾರಿಗಳ ಸಾವು ಮುಂದುವರೆದಿದೆ. ಮೊನ್ನೆ ಗದಗ್ನಲ್ಲಿ ಒಬ್ಬ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡ. ಈ ಥರದ ಸರಣಿ ಸಾವುಗಳು ಕೂಡ ಮುಂದುವರೆದಿದ್ದಾವೆ. ಕರ್ನಾಟಕ ಸಾವಿನ ಮನೆಯಾಗಿದೆ. ಸಾವಿನ ಮನೆಯಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಜನರಿಗೆ ಸ್ಪಂದಿಸೋದು, ಈ ಸಮಸ್ಯೆಗೆ ಪರಿಹಾರ ಹುಡುಕೋದು, ತಪ್ಪಿತಸ್ಥರ ಮೇಲೆ ಕ್ರಮ ಆಗೋದು ಇಲ್ಲ. ಡಿನ್ನರ್ ಪೊಲಿಟಿಕ್ಸ್ ಮತ್ತು ಸೇಡಿನ ರಾಜಕಾರಣ, ಡಿನ್ನರ್ ಪೊಲಿಟಿಕ್ಸು ಮತ್ತು ಸೇಡಿನ ರಾಜಕಾರಣ, ಇದನ್ನು ಮಾತ್ರ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ನಿರ್ಲಕ್ಷ್ಯವನ್ನು ಖಂಡಿಸ್ತೀನಿ. ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಇವರೇನು ಹೇಳೋಕ್ಕಾಗತ್ತೆ ಸಾಧನೆನ? 1.5 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಹಗರಣಗಳು ಸಾಧನೆ ಆಗಲ್ಲ. ಮೂಢ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ವಾಲ್ಮೀಕಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಬೋವಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಅಬ್ಕಾರಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಸೀಟ್ ಬ್ಲಾಕಿಂಗ್ ಹಗರಣ ಸಾಧನೆನಾ ಇವರು ಸರ್ಕಾರದ್ದು? ಅಂದರೆ ಭ್ರಷ್ಟಾಚಾರವೇ ಇವ್ರ ಸಾಧನೆನಾ? ಬೆಲೆ ಏರಿಕೆ ಸಾಧನೆನಾ? RTC ಬೆಲೆ 30 ರೂಪಾಯಿಗೆ ಏರಿಸಿದ್ದೀವಿ ಅನ್ನೋ ಸಾಧನೆ ಆಗುತ್ತಾ? ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದದನ್ನು 100 ರೂಪಾಯಿ ತಗೊಂಡೋದ್ವಿ, 200 ರೂಪಾಯಿ ಮಾಡಿದ್ವಿ ಅನ್ನೋ ಸಾಧನೆನಾ ಇವ್ರದ್ದು? ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಮಾಡಿದ್ವಿ ಅನ್ನೋದು ಇವ್ರ ಸಾಧನೆನಾ? ನೀರಿನ ಬೆಲೆ ಏರಿಸಿದ್ವು ಅನ್ನೋದು ಇವ್ರ ಸಾಧನೆನಾ? ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ವಿ, ಹಾಲು ಮತ್ತು ಆಲ್ಕೋಹಾಲ್ ಬೆಲೆ ಏರಿಸಿದ್ವಿ ಅನ್ನೋದು ಇವ್ರ ಸಾಧನೆನಾ? ಬಸ್ ದರ ಏರಿಸಿದ್ವಿ ಅನ್ನೋದು ಇವ್ರ ಸಾಧನೆನಾ? ಬೆಲೆ ಏರಿಕೆ, ಭ್ರಷ್ಟಾಚಾರ ಅದನ್ನೇ ಸಾಧನೆ ಅಂತ ಭಾವಿಸಿರುವ ಸರ್ಕಾರ ಇಲ್ಲಿದೆ. ಸಂವಿಧಾನ ರಹಿತವಾಗಿರುವಂಥ ಸರ್ಕಾರ ಇಲ್ಲಿದೆ. ಸಾವಿನ ಮನೆಯಲ್ಲಿ ನಾನೋ ನೀನೋ ಅನ್ನುವಂಥ ಡಿನ್ನರ್ ಪೊಲಿಟಿಕ್ಸು ನಡೀತಿರ್ತಕ್ಕಂಥದ್ದು ಖೇದಕರ. ಅಧಿಕಾರದ ಹಪಾಹಪಿ ಇಂಥ ಸಂಕಷ್ಟದ ಸಮಯದಲ್ಲಿ ಇಟ್ಕೊಳ್ಬಾರ್ದು. ಇಂಥ ಸಂಕಷ್ಟದ ಸಮಯದಲ್ಲಿ ಜನಹಿತ ಮರೆತು ವರ್ತನೆ ಮಾಡಬಾರ್ದು. ಮುಖ್ಯಮಂತ್ರಿಗಳಿಗೆ ಕುರ್ಚಿ ಉಳಿಸ್ಕೊಳ್ಳೋ ಚಿಂತೆ, ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಯಾವಾಗ ಬಂದು ಕೂರ್ತೀನೋ ಅನ್ನೋ ಆತರ. ಇದರೊಳಗಡೆ ನಾನು ಯಾರ ಕಡೆ ಇರಬೇಕು, ನಾನು ಯಾರ ಕಡೆ ಇರೋಕ್ಕೆ ಅಂತ ತೋರಿಸ್ಕೊಳ್ಳೋಕ್ಕೆ ಡಿನ್ನರ್ ಪೊಲಿಟಿಕ್ಸು. ಎಲ್ಲಿದೆ ಜನಹಿತ? ಎಲ್ಲಿದೆ ಸಂವೇದನೆ? ಸಾವಿನ ಮನೆಯಲ್ಲಿ ಸಂಭ್ರಮ ಪಡುವಂಥ ಮನಸ್ಥಿತಿ ಇದು ಕರುಣೆ ಇಲ್ಲದವರು ಮಾತ್ರ ಮಾಡೋದು, ಕಲ್ಲು ಹೃದಯದವ್ರು ಮಾತ್ರ ಇಟ್ಕೊಳ್ಳೋದು. ಈ ಸರ್ಕಾರಕ್ಕೆ ಹೃದಯ ಇದೆಯಾ ಅನ್ನೋದೇ ಒಂದು
ಪ್ರಶ್ನಾರ್ಥಕ ಚಿಹ್ನೆ. ಈಗಾಗಲೇ ಸಿ ಟಿ ರವಿಯವ್ರ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಿ. ಈ ಸರ್ಕಾರ ಸಂವೇದನಾ ರಹಿತ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ. ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸ್ಲಿಕ್ಕಾಗದೆ ತಪ್ಪರ್ಸಾಡ್ತಾ ಇರೋ ಸರ್ಕಾರ ಇದು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸ್ಲಿಕ್ಕೆ ಎಂತಹ ವಾಮ ಮಾರ್ಗವನ್ನು ಬಳಸಿದ್ದಾರೆ ಇವರು ಅನ್ನೋದನ್ನು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. SCP TSP ಹಣ, SC STಗಳ ಅಭಿವೃದ್ಧಿಗಿರ್ತಕ್ಕಂಥ ಹಣ 25,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಇದು ಸಾಕಾಗಲ್ಲ ಅಂತ ಬೆಲೆ ಏರಿಕೆ ಮಾಡಿದ್ದಾರೆ. ವಿಶೇಷವಾಗಿ ಅಬಕಾರಿ ಇಲಾಖೆ ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದೆ, 20% ಜಾಸ್ತಿ ಮಾಡಿದ್ದಾರೆ. 28,000 ಕೋಟಿ ಸಂಗ್ರಹ ಮಾಡೋ ಟಾರ್ಗೆಟ್ ಇದ್ದಿದ್ದು 42 ಕೋಟಿಗೆ ಹೋಗಿದ್ದಾರೆ. ಸಾರ್ವಜನಿಕರು ನಾವು ಏನು ಅಂದ್ಕೋಬೇಕು, ನಾಗರಿಕರು ಅಂದರೆ ಇಷ್ಟೆಲ್ಲ ದುಡ್ಡು ತಗೊಂಬಂದು ಅಭಿವೃದ್ಧಿ ಮಾಡ್ತಾರೆ ಅಂತ. ಆದರೆ ಈ ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು ಎಂಥ ತಪರ ಎಕನಾಮಿಕ್ಸ್ ಅಂತಂದರೆ, ಶಕ್ತಿ ಯೋಜನೆ ಇದೆ, ಬಸ್ಸಲ್ಲಿ ನಮ್ಮ ತಾಯಂದಿರು ಫ್ರೀಯಾಗಿ ಓಡಾಡಬಹುದು ಅನ್ನೋ ಅಂಥ ಒಂದು ಶಕ್ತಿ ಯೋಜನೆ. ಸಾರಿಗೆ ಸಚಿವರು ಏನು ಮಾತಾಡ್ತಿದ್ರು ಅಂದರೆ, ಶಕ್ತಿ ಯೋಜನೆಯಿಂದ ನಮ್ಮ ಇಲಾಖೆಗೆ ಲಾಭ ಆಗಿದೆ ಅಂತ. ಲಾಭ ಆಗಿದ ಮೇಲೆ 15% ಬಸ್ ದರ ಯಾಕೆ ಜಾಸ್ತಿ ಮಾಡಿದ್ರಿ, ಅಬಕಾರಿ ದರ ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ನೋಡಿದ್ರೆ, ನಾನು ಹೇಳಿದ್ನಲ್ಲ ತಪರ ಎಕನಾಮಿಕ್ಸ್ ಇದು. ಗಂಡನ ಜೋಬಿಂದ ದುಡ್ಡು ಕಿತ್ಕೊಂಡು ಹೆಂಡ್ತಿಗೆ ಕೊಡುವಂಥದ್ದು ಇದು ಎಕನಾಮಿಕ್ಸ್ ಇದು. ಎಲ್ಲಾದರೂ ನೋಡಿದ್ದೀರ ಇದನ್ನು ನೀವು? ಇಷ್ಟೆಲ್ಲದರ ಜೊತೆಗೆ ಸರಣಿ ಸಾವುಗಳು, ಬಾಣಂತಿಯರ ಸಾವು, ಹಸುಗೂಸುಗಳ ಸಾವು, ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ, ಇದೆಲ್ಲವನ್ನು ಮುಚ್ಚಾಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಅವ್ರ ಸರ್ಕಾರ ಒಂದು ಹೊಸ ತಂತ್ರಗಾರಿಕೆಯನ್ನು ಶುರು ಮಾಡಿದೆ. ಅದೇನು ಅಂತಂದರೆ, BJPಯವರು ಅಂಬೇಡ್ಕರ್ ವಿರೋಧಿಗಳು ಅಂತ, BJPಯವರು ಸಂವಿಧಾನ ವಿರೋಧಿಗಳು ಅಂತ. ಇವತ್ತು ಈ ನಗರದಲ್ಲಿ 5 ಗಂಟೆಗೆ ನಮ್ಮದೊಂದು ಸಂವಿಧಾನ ಸನ್ಮಾನ ಅಭಿಯಾನ ನಡೀತಾ ಇದೆ. ಆ ಅಭಿಯಾನದಲ್ಲಿ ಅಂಕಿ ಅಂಶಗಳ ಸಮೇತ ಯಾರು ಅಂಬೇಡ್ಕರ್ ವಿರೋಧಿಗಳು, ಯಾರು ಅಂಬೇಡ್ಕರ್ ಪರ ಕೆಲಸ ಮಾಡಿರೋರು, ಯಾರು ಸಂವಿಧಾನ ವಿರೋಧಿಗಳು, ಯಾರು ಸಂವಿಧಾನದ ವಿರುದ್ಧ ಕೆಲಸ ಮಾಡಿರೋರು ಅನ್ನುವ ವಿಚಾರ ಮಂಡನೆಗೆ ನಾವು ಬಂದಿರೋದು ಇವತ್ತು. ಸೊ ತಾವು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ದಲಿತ ಸಂಘಟನೆಗಳನ್ನ ಬೀದಿಲಿ ನಿಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆಲ್ಲಕ್ಕೂ ಸ್ಪಷ್ಟನೆ ಕೊಡಬೇಕು. ಅವರೇನು ಸುಳ್ಳು ಹೇಳ್ತಾ ಇದ್ದಾರೆ, ನಾವು ಸತ್ಯವನ್ನು ಹೇಳಬೇಕು ಅಂತ ಇವತ್ತೊಂದು ಕಾರ್ಯಕ್ರಮ ಸಾಯಂಕಾಲ ಇದೆ. ದಯಮಾಡಿ ಅಲ್ಲಿಗೆ ಬನ್ನಿ. ಮತ್ತೀಗ ಸಿ ಟಿ ರವಿಯವರು ಮಂಡಿಸಿರುವಂಥ ವಿಚಾರಗಳಿಗೆ ಏನಾದರೂ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಕೊಟ್ಟರು. ಕಾಂಗ್ರೆಸ್ ಹೇಗೆ ನಡ್ಕೊಳ್ತು ಅಂಬೇಡ್ಕರ್ ವಿಷಯದಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿಲ್ಲ. ಕಾಂಗ್ರೆಸ್ ಹೇಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತು, ಅಂಬೇಡ್ಕರ್ ಅವ್ರಿಗೆ ಹೇಗೆ ನಡ್ಕೊಳ್ತು ಅಂತ ಪೂರ್ಣ ವಿಡಿಯೋವನ್ನು ರಾಜ್ಯಸಭೆಯಲ್ಲಿ ಅವ್ರು ಮಾಡಿರೋದು. ಆನ್ ಡಾಕ್ಯುಮೆಂಟ್ಸ್, ಹೈಡ್ ಆ್ಯಂಡ್ ಸೀಕ್ರೆಟ್ ಅಲ್ಲ, ಆನ್ ಡಾಕ್ಯುಮೆಂಟ್ಸ್.
ಅದನ್ನು ಪೂರ್ಣ ಕೇಳಿದವ್ರು ಯಾರೂ ತಪ್ಪು ತಿಳ್ಕೊಂಡಿಲ್ಲ. ಇವರು ತಪ್ಪಭಿಪ್ರಾಯ ರೂಪಿಸೋ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಹೌದು, ಅದನ್ನು 7 ಸಲ ಹೇಳಿ ಅಂಬೇಡ್ಕರ್ ಹೆಸರು ತೆಗೆದುಕೊಳ್ಳುವ ಮೊದಲು ಪರಮಾತ್ಮನ ಹೆಸರು ಅಥವಾ ಭಗವಂತನ ಹೆಸರು ತೆಗೆದುಕೊಂಡಿದ್ದೆ ನಿಮಗೆ ಮೋಕ್ಷ ಸಿಗ್ತಿತ್ತು ಅನ್ನೋ ದೃಷ್ಟಿಕೋನದಲ್ಲಿ ಮೊದಲಿನ ಲೈನಲ್ಲಿ ಹೇಳಿದ್ದಾರೆ. ಅದನ್ನ ನೀವು ಹೇಗೆ ಸಮರ್ಥಿಸ್ಕೊತೀರಿ? ಮುಂದುವರೆದು ಹೇಳಿದ್ದಾರೆ, ನೀವು ಯಾವ್ಯಾವ ರೀತಿ ಅನ್ಯಾಯ ಮಾಡಿದಿರಿ ಅಂಬೇಡ್ಕರ್ ಅವರಿಗೆ. ಬದುಕಿದ್ದಾಗ ಅಪಮಾನ ಮಾಡಿದ್ರಿ, ಸತ್ತಾಗ ಅಪಮಾನ ಮಾಡಿದ್ರಿ, ಅವ್ರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡಿದಿರಿ, ಅವ್ರ ವಿಚಾರಕ್ಕೆ ಹೇಗೆ ದ್ರೋಹ ಬಗೆದಿದ್ದೀರಿ ಅನ್ನೋದನ್ನು ಕೂಡ ಮುಂದುವರೆದು ಹೇಳಿದ್ದಾರೆ. ಅದು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಹೇಳಿರೋದು, ಅಂಬೇಡ್ಕರ್ ಅವ್ರನ್ನ ಟಾರ್ಗೆಟ್ ಮಾಡಲ್ಲ. ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್ಸು. ಹೌದೌದು, ನಾವು ಅಂಬೇಡ್ಕರ್ ಅವ್ರಿಗೆ ತಪ್ಪು ಮಾಡಿದ್ದೀವಿ ಅಂಥೇಳಿ, ಅಂಬೇಡ್ಕರ್ ಅವ್ರ ವಿಷಯದಲ್ಲಿ ನಾವು ನಡ್ಕೊಂಡಿದ್ದು ತಪ್ಪಾಗಿದೆ ಅನ್ನೋದನ್ನು ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಅವರು, ನಾನು ಸದನದ ಸದಸ್ಯನಾಗಿದ್ದ ಸಂದರ್ಭದಲ್ಲೇ ಹೇಳಿದರು, ಈ ವಿಷಯದಲ್ಲಿ ಅಂಬೇಡ್ಕರ್ ವಿಷಯದಲ್ಲಿ ಕಾಂಗ್ರೆಸ್ ಮಾಡಿದ್ದು ಸಮರ್ಥನೀಯ ಅಲ್ಲ, ಇದು ತಪ್ಪು, ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ. ಅಮಿತ್ ಶಾ ಅವರು ಹೇಳಿದ ಮಾತು ಕಾಂಗ್ರೆಸ್ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ. ನೀವು ಸುಳ್ಳು ಅಪಪ್ರಚಾರ ಮಾಡಿ ಅಂತ ಅವ್ರಿಗೆ ಹೇಳಿದ್ದಲ್ಲ. ಈಗ ಮಾಡ್ತಿರೋ ಪ್ರಾಯಶ್ಚಿತ್ತದ ಬದಲಿಗೆ ಅಪಪ್ರಚಾರ, ಮತ್ತಷ್ಟು ಆತ್ಮವಂಚನೆ ಮಾಡ್ಕೊಳ್ಳೋ ಕೆಲಸ. ಕಾಂಗ್ರೆಸ್ ಆತ್ಮವಂಚನೆ ಮಾಡ್ಕೊಳ್ಬಾರ್ದು. ಅಲ್ಲ, ಶಾ ಅವರು 1 ಗಂಟೆ 35 ನಿಮಿಷ ಮಾತಾಡಿದ್ದಾರೆ. ಈಗೇನು ಆರೋಪ ಮಾಡ್ತಾ ಇದ್ದಾರೆ ಅದು 12 ಸೆಕೆಂಡ್ ಇರೋದು. ಈ 12 ಸೆಕೆಂಡನ್ನ ಮಾತನ್ನು ಒಂದು ಸಂದರ್ಭಕ್ಕೆ ಪೂರಕವಾಗಿ ತಗೋಬೇಕಲ್ವಾ? ಈ ಈ ಈ ಚರ್ಚೆ ನಡೆಯುವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಜರಿದ್ದರು. ಅವರೇನು ಪ್ರತಿಕ್ರಿಯೆ ನೀಡಿಲ್ಲ. 20 ನಿಮಿಷ ಆದಮೇಲೆ 12 ಸೆಕೆಂಡನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ ಮೇಲೆ ಇದು ಸೀರಿಯಸ್ ಟರ್ನ್ ತಗೊಂಡಿದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾತಾಡಿರೋದು ಸರಿಲ್ಲ ಅಂದಿದ್ರೆ ಅಲ್ಲೇ ಎದ್ದು ನಿಂತ್ಕೊಂಡು ಕೇಳ್ತಿದ್ರು. ಸಹಜವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರೋ ಮಾತು ಅದು ಬಂದಿರೋ ಅಂಥ ಮಾತು. ನಾನು ಇಲ್ಲಿ ಕೂತ್ಕೊಂಡು ಅದನ್ನು ಡಿಫೆಂಡ್ ಮಾಡ್ಕೋತಾ ಇಲ್ಲ. ಸಂದರ್ಭ ಯಾವುದು? ಬಾಬಾ ಸಾಹೇಬ್ರಿಗೆ ದ್ರೋಹ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನೀವು ಅನ್ನೋ ಮಾತಿನ ಬರದಲ್ಲಿ ಮಾತಾಡಿರುವಂಥದ್ದು ಅದು. ನೀವು 12 ಸೆಕೆಂಡ್ ಎತ್ಕೊಂಡ್ರಿ, 1 ಗಂಟೆ 35 ನಿಮಿಷ ಮಾತಾಡಿರೋದ್ರ ಬಗ್ಗೆ ಏನು ಮಾತಾಡಲ್ಲ. ನಾನು ಡಿಫೆಂಡ್ ಮಾಡ್ತಾ ಇಲ್ಲ. ಈಗ ಪ್ರಶ್ನೆ ಇರೋದು ಆ 12 ಸೆಕೆಂಡ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸಮಗ್ರವಾಗಿ ನೋಡಿ ಅರ್ಥ ಆಗುತ್ತೆ. ಈಗ 12 ಸೆಕೆಂಡ್ಗಳ ಬಗ್ಗೆ ಇರೋ ಆ ಹೇಳಿಕೆ ಬಗ್ಗೆ ನಿಮ್ಮ ನಿಲುವೇನು? ಈಗ 12 ಸೆಕೆಂಡ್ಗಳಲ್ಲಿ ಏನು ಬಂದಿದೆ ಅದನ್ನು ಸಮಗ್ರವಾಗಿ 1.5 ಗಂಟೆ ಏನು ಮಾತಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನೋಡ್ಬೇಕಲ್ವಾ? ಆ ಹಿನ್ನೆಲೆ ಏನು? ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನೇನು ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳೋ ಬರದಲ್ಲಿ ಈ ಮಾತು ಬಂದಿದೆ. ನಾನು ಒಂದು ನಿಮಿಷ ಕೇಳಿ, ನಾನು ಇದನ್ನು ಡಿಫೆಂಡ್ ಮಾಡ್ಲಿಕ್ಕೆ ಇಲ್ಲಿ ಕೂತಿಲ್ಲ. ಮಾತಿನ ಫ್ಲೋ ಇದೆಯಲ್ಲ, ಆ ಫ್ಲೋನಲ್ಲಿ ಬಂದಿರೋದು ಅದನ್ನ ಅಷ್ಟನ್ನೇ ಯಾಕೆ ಪಿಕ್ ಅಂಡ್ ಚೂಸ್ ಮಾಡ್ತೀರಿ? ಯಾರು? ಹೌದು, ಯಾರು ಹೇಳಿ? ಅಮಿತ್ ಶಾ ಅವರು ಇಲ್ಲ ಅಮಿತ್ ಶಾ ಜಿ ಇಡೀ ಅಮಿತ್ ಶಾ ಅವರ ಮಾತಿನಲ್ಲಿ ಅಪಮಾನ ಆಗುವ ಸಂಗತಿ ಯಾವುದಿದೆ ಅಂದ್ರೆ ನೀವೇನಂದ್ರೆ ನಾನು ಈಗ ಮಹೇಶ್ ಸರ್ ಏನಂದ್ರು ಅದನ್ನ ನಾನು ಡಿಪೆಂಡ್ ಮಾಡ್ಕೊಳಲ್ಲ ಅಂದ್ರು ಅಂದ್ರೆ ಅವ್ರು ಖಂಡಿಸ್ತಾರ ಅಥವಾ ನೀವು ಹೇಳ್ತಾ ಇರೋದನ್ನ ಅವ್ರು ವಿರೋಧಿಸ್ತಾರ? ಅದನ್ನು ಸ್ಪಷ್ಟನೆ ಮಾಡಿ. ಒಂದೇನಂತಂದರೆ, ನಾನು ಇಡೀ ಅವರ ಭಾಷಣವನ್ನು 2 ಬಾರಿ ಕೇಳಿದೆ. ಎಲ್ಲೂ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವ ರೀತಿಯಲ್ಲಿ ಅವರು ಹೇಳಿಲ್ಲ. ಕಾಂಗ್ರೆಸ್ಸನ್ನು
ಅವರ ಬಂಡವಾಳವನ್ನು ಬಿಚ್ಚಿಡುವ ಕೆಲಸವನ್ನು ಮಾಡಿದ್ದಾರೆ. ಆ ಬಿಚ್ಚಿಡುವ ಕೆಲಸವನ್ನು ಸಮಗ್ರವಾಗಿ ನೋಡಿದವರು ಯಾರೂ ಅದನ್ನು ವಿರೋಧಿಸ್ತಾ ಇಲ್ಲ. ಯಾರು ಕಟ್ ಆ್ಯಂಡ್ ಪೇಸ್ಟಾಗಿ ನೋಡಿದವರು ಮಾತ್ರ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸಮಗ್ರವಾಗಿ ನೋಡಿದವರು ಎಲ್ಲರೂ ಕಾಂಗ್ರೆಸ್ಸನ್ನೇ ಚೀತು ಅಂತ ಉಗಿತಾ ಇದ್ದಾರೆ. ಈಗ ಅನ್ನ ಬೆಂದಿದೆಯಲ್ಲ ಅನ್ನಕ್ಕೆ ನಾವು ಎಲ್ಲರನ್ನೂ ಮುಟ್ಬೇಕಂತಿಲ್ಲ, ಒಂದು ನೋಡಿದ್ರೆ ಆಯಿತು. ನಿಮ್ಮ ಮಾತಲ್ಲಿ ಏನಿದೆ, ಅಂಬೇಡ್ಕರ್ ಹೆಸರನ್ನು ಹೇಳೋ ಬದಲು ನೀವು ದೇವರ ಹೆಸರು ಹೇಳಿದ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ದಾರೆ. ಉಳಿದಿದ್ದಾಯ್ತು, ಬಾಕಿದ್ದು ಭಾಷಣ ಆಮೇಲೆ ಕೇಳೋಣ. ಈ ಮಾತನ್ನು ಹೇಳಿದ್ ನಿಜ ತಾನೇ? ಯಾವ ಕಂಟೆಂಟ್ಸಲ್ಲಿ ಹೇಳಿದರು ಅಂತ ನೀವು ಅದಕ್ಕೆ ನಾನು ಹೇಳೋದು ಸಮಗ್ರ ದೃಷ್ಟಿಯಿಂದ ನೋಡಿ. ಅಂಬೇಡ್ಕರ್ ಅವರು ಫ್ಯಾಷನ್ ಅಂತ ಅಲ್ಲ, ಅಂಬೇಡ್ಕರ್ ಅವರು ಹೇಳಿರೋದು, ಅವರು ಹೇಳಿರೋದು ಕೂಡ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಅಂದರೆ ಅರಿವನ್ನು, ಸಮಗ್ರ ಅರಿವು ಮೂಡಿಸ್ಕೊಳ್ಳೋದು. ಅಮಿತ್ ಶಾ ಅವ್ರ ವಿಷಯದಲ್ಲೂ ಅವ್ರ ಭಾಷಣದಲ್ಲೂ ಒಂದು ಡಿಬೇಟ್ ಬೇಕಾರಾಗಲಿ ಸಮಗ್ರ ದೃಷ್ಟಿಯಿಂದ. ಅಲ್ಲಿ ಸರಿ ಇರೋದನ್ನು ಸರಿ ಅಂತ ಹೇಳೋಣ, ತಪ್ಪಿರೋದು ತಪ್ಪು ಅಂತ ಹೇಳೋಣ. ಹಾಗೆಯೇ ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ ಹೇಗೆ ನಡೆಸ್ಕೊಳ್ತು ಅನ್ನೋದು ಒಂದು ಚರ್ಚೆ ಆಗಲಿ. ಒಂದು ನಿಮಿಷ, ಚರ್ಚೆ ಆಗಲಿ. ಈಗೇನು ಕಾಂಗ್ರೆಸ್ ಪ್ರಾಯೋಜಿತ ಹೋರಾಟ ನಡೀತಾ ಇದೆ, ಅದನ್ನು ನಾವು ಚರ್ಚೆಗೆ ನಾವು ತಯಾರಿದ್ದೀವಿ. ಪ್ರಶ್ನೆ ಏನಿದೆ ಅಂದ್ರೆ ಅಂಬೇಡ್ಕರ್ ಅವರು ಫ್ಯಾಷನ್ ಅಲ್ಲ, ನಾನು ಹೇಳ್ತಾ ಇರೋದು ಸಮಗ್ರ ದೃಷ್ಟಿಯಿಂದ ನೋಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಈ ಕಟ್ ಅಂಡ್ ಪೇಸ್ಟ್ನಲ್ಲಿ ನೋಡಬೇಡಿ, ಸಮಗ್ರ ದೃಷ್ಟಿಯಿಂದ ನೋಡಿ. ಸಮಗ್ರ ದೃಷ್ಟಿಯಿಂದ ಚರ್ಚೆ ಮಾಡೋಣ. ಒಂದು ನಿಮಿಷ ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೇನೆ. ಈಗ ಏನು ನೀವು ಈ ಸಂವಿಧಾನ, ನೀವು ಈ ಕಾರ್ಯಕ್ರಮ ಸಂಜೆ ಇಟ್ಟಿದ್ದೀರಲ್ಲ, ಇದು ಬಿಜೆಪಿಗೆ ಡ್ಯಾಮೇಜ್ ಆಗಿದೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರು ಕೊಟ್ಟಿರೋ ಹೇಳಿಕೆಯಿಂದ ಡ್ಯಾಮೇಜ್ ಆಗಿದೆ. ಅದನ್ನ ಇದು ಮಾಡ್ಕೊಳಕ್ಕೋ ಸಮರ್ಥನೆ ಮಾಡ್ಕೊಳಕ್ಕೋಸ್ಕರ ತಪ್ಪು ತಿಳ್ಕೊಂಡಿದ್ದೀರಿ. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು, ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ಅಂಬೇಡ್ಕರ್ ಅವರ ಬಗ್ಗೆ ಶ್ರದ್ಧೆ, ಗೌರವ ಇಲ್ಲದೇ ಇದ್ದಿದ್ರೆ ಭಾರತ ರತ್ನಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಶಿಫಾರಸ್ ಮಾಡ್ತಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ ಭಾರತ ರತ್ನವನ್ನು. BJP ಬೆಂಬಲಿತ ಜನತಾದಳದ ಸರ್ಕಾರ VP ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಪ್ರಪೋಸ್ಡ್ ಮಾಡಿದ್ದು ಅಂಬೇಡ್ಕರ್ ಅವರ ಹೆಸರನ್ನು ಅಟಲ್ ಬಿಹಾರಿ ವಾಜಪೇಯಿ ಪ್ರಪೋಸ್ ಮಾಡಿದ್ದು. ಅವರ ಪಂಚಧಾಮಗಳನ್ನು, ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ಒಂದು ಆ್ಯಪಿಗೆ ಭೀಮ್ ಆ್ಯಪ್ ಅಂಥೇಳಿ ಹೆಸರಿಟ್ಟಿದ್ದು BJP ಸರ್ಕಾರ. ನಮಗೆ ಆ ಶ್ರದ್ಧೆ, ಗೌರವ ಇದ್ದಿದ್ದ ಕಾರಣಕ್ಕೋಸ್ಕರನೇ ಸಮಾನತೆ ಪ್ರತಿಮೆಯನ್ನು ಮುಂಬೈನಲ್ಲಿ ನಿರ್ಮಾಣ ಮಾಡ್ತಿರೋದು. ಸಮಾನತೆ ಪ್ರತಿಮೆಯನ್ನು, ಏಕತೆ ಪ್ರತಿಮೆ ಸರ್ದಾರ್ ವಲ್ಲಭಾಯ್ ಪಟೇಲ್ರದ್ದಾದರೆ ಸಮಾನತೆ ಪ್ರತಿಮೆ BR ಅಂಬೇಡ್ಕರ್ರದ್ದು. ಹಾಗಾಗಿ ನಮಗಿರುವಂಥ ಶ್ರದ್ಧೆ, ಗೌರವ ಅನ್ನೋದು ಅದು ಹೃದಯದಲ್ಲಿರ್ತಕ್ಕಂಥದ್ದು, ರಾಜಕಾರಣದಲ್ಲಿ ಅಲ್ಲ. ನಮ್ಗೆ ಹಂಗಾಗಿ ಅದರ ಅವಶ್ಯಕತೆನೇ ಇಲ್ಲ. ನಾವು ಸಮಗ್ರವಾಗಿ ಎಲ್ಲ ವಿಷಯಗಳ ಬಗ್ಗೆಯೂ ಚರ್ಚೆಗೆ ನಾವು ತಯಾರಿದ್ದೇವೆ. ಇಲ್ಲ ಒಂದ್ ನಿಮಿಷ ಅನ್ಯಾಯ ಸರಿಪಡಿಸೋದಲ್ರಿ, ಇದಕ್ಕಿಂತ ಮುಂಚೆನೇ ಮಾಡಿರೋದು ನಾವು. ಒಂದ್ ನಿಮಿಷ, ಈ ವಿಷಯ ಅನ್ಯಾಯ ಮಾಡೇ ಇಲ್ಲ. ಅನ್ಯಾಯ ಮಾಡಿರೋದು ಕಾಂಗ್ರೆಸ್ಸು. ನೀವು ತಪ್ಪು ತಿಳ್ಕೊಂಡಿದ್ದೀರಿ, ತಪ್ಪು ಅಭಿಪ್ರಾಯ ಬರುವ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಅನ್ಯಾಯ ಮಾಡಿರೋದು ಕಾಂಗ್ರೆಸ್ಸು. ಅದು ನಿಮ್ಮ ಅಭಿಪ್ರಾಯ. ಅದು ನಿಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ತಪ್ಪು. ಇಲ್ಲ, ನಿಮ್ಮ ಅಭಿಪ್ರಾಯ ತಪ್ಪು. ನೀವೇನು ಹೇಳ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯ ತಪ್ಪು. ಸಮಗ್ರ ದೃಷ್ಟಿಯಿಂದ ನೋಡಿ, ಆಗ ನಿಮಗೆ ಅಮಿತ್ ಶಾ ಅವರು ಅರ್ಥ ಆಗ್ತಾರೆ. ಅದು ನಿಮ್ಮ ಅಭಿಪ್ರಾಯ ಅಲ್ಲ, ಅದು ನಿಮ್ಮ ಅಭಿಪ್ರಾಯ. ನೀವು ಹಾಗೆ ತಿಳ್ಕೊಳ್ಳೋದು ನಿಮ್ಮ ಅಭಿಪ್ರಾಯ. ಸ್ವತಂತ್ರ ಇದೆ. ಒಂದು ಕ್ಲಾರಿಫೈ, ಒಂದ್ ಸೆಕೆಂಡ್. ಈ ಪ್ರಶ್ನೆಗಳಿಗೆ ಬ್ರದರ್ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಿಮ್ಮ ಹೆಸರು ಒಂದ್ ನಿಮಿಷ ಇರಿ. ನನ್ಗೊಂದು ಪ್ರಶ್ನೆ ಕೇಳಿದ್ದಾರೆ ಅವರು. ಬೆಳಗಾವಿ ಅಧಿವೇಶನ ಒಳಗ ಪಂಚಮಸಾಲಿ ಸಮಾವೇಶ ಒಳಗ ನೀವು ಬಿಜೆಪಿ ಎಲ್ಲ ನಿಮ್ಮ ಅಧ್ಯಕ್ಷರು ಸೇರಿದಂತೆ ಸ್ಟ್ರೈಕ್ ಕೂತಿದ್ರಿ, ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡೋದು ಅಂತ ಹೇಳಿದ್ರಿ. ಅವಾಗ ಬಿಜೆಪಿ ಸರ್ಕಾರ ಇತ್ತಲ್ಲ, ಸತ್ಯಾಗ್ರಹ ಕುಂದ್ರದ ಅವಶ್ಯಕತೆ ಏನಿತ್ತು ನಿಮ್ಮದು? ನಿಮ್ ಬಿಜೆಪಿ ಸರ್ಕಾರ ಇತ್ತು, ನಿಮ್ಮ ಅಧ್ಯಕ್ಷರಾಗಿ ಕೂಡ ನಂದೇನಿಲ್ಲ. ನಿಮ್ಮ ಪ್ರಶ್ನೆ ಆದರೆ ನಿಮ್ಮದು ಪ್ರಶ್ನೆ ಆದರೆ ನಾವು ಅದಕ್ಕಾಗಿಯೇ 2Dಯಲ್ಲಿ ಪಂಚಮಶಾಲಿ ಮತ್ತು ಲಿಂಗಾಯತರನ್ನ ಸೇರಿಸಿ 2Aಲಿರುವಂಥ ಹಿಂದುಳಿದ ವರ್ಗಕ್ಕೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ 2Dಯಲ್ಲಿ
ಪಂಚಮಶಾಲಿ ಮತ್ತು ಲಿಂಗಾಯತರಿಗೂ ಮೀಸಲಾತಿಯನ್ನು ಕೊಟ್ಟು ಸಾಮಾಜಿಕ ನ್ಯಾಯನ ಎತ್ತಿಡ್ತಿದ್ದೀವಿ. ಯಾವುದೇ ಅನ್ಯಾಯ 2A ಇರುವಂಥವರಿಗೂ ಆಗದ ರೀತಿಯಲ್ಲಿ ಅವರನ್ನೂ ರಕ್ಷಣೆ ಮಾಡಿ ಪಂಚಮಶಾಲಿಗಳಿಗೂ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದೀವಿ. ಈಗ ಅದು ಕೋರ್ಟ್ ಮುಂದೆ ಇದೆ. ಈ ಸರ್ಕಾರ ತನ್ನ ನಿಲುವನ್ನು ಪ್ರಕಟಗೊಳಿಸಿ ಅದನ್ನೇ ಅನುಷ್ಠಾನ ಮಾಡಿದ್ರೆ 2A ಇರುವಂಥ ಹಿಂದುಳಿದವ್ರಿಗೂ ಅನ್ಯಾಯ ಆಗಲ್ಲ, 2D ಅವರಿಗೂ ಕೂಡ ನ್ಯಾಯ ಸಿಗುತ್ತೆ. ಅದು ಮಾಡಲಿ. ಈಗ ಅಮಿತ್ ಶಾ ಅವರ ಇಶ್ಯೂಸ್ ರೈಸ್ ಆಗಿರೋದ್ರಿಂದ ನೀವು ಸಂವಿಧಾನ ಸನ್ಮಾನ ಅಭಿಯಾನ ಮಾಡ್ತಾ ಇದ್ದೀರಿ ಅಂತ ಒಂದು ಮಾತು ಹೇಳಿದ್ರು. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ನವಂಬರ್ 26 ಜನವರಿ 26ವರೆಗೆ ನಡೀತಾ ಇರೋ ಅಭಿಯಾನ ಇದು ಕೇವಲ ಏನು ಕರ್ನಾಟಕದಲ್ಲ, ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ನಾವು 3 ತಿಂಗಳ ಹಿಂದೆ ಮಾಡ್ಕೊಂಡಿದ್ದೀವಿ. ಒಂದು ರಾಂಗ್ ನೆರೇಟಿವ್ ಸೆಟ್ ಆಗ್ತಾ ಇದೆ ನಮ್ಮ ವಿರುದ್ಧ. BJP ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ. ಹಾಗಾದರೆ ಸಂವಿಧಾನವನ್ನು ನಿಜವಾಗ್ಲೂ ಬದಲಾಯಿಸಿರೋದು ಯಾರು? ಒಂದು ಸೆಕೆಂಡ್ ಇರಿ, ತಾಳ್ಮೆ, ಒಂದು ಸೆಕೆಂಡ್ ಇರಿ. ಸೊ ಯಾರು ಸಂವಿಧಾನನ ನಿಜವಾಗ್ಲೂ ಇಲ್ಲಿವರೆಗೆ ಬದಲಾವಣೆ ಮಾಡಿದ್ದಾರೆ, ಯಾರು ಅದಕ್ಕೆ ಶಕ್ತಿ ತುಂಬಿದ್ದಾರೆ ಅಂತ ದಾಖಲೆಗಳ ಸಮೇತ ಕೊಡಬೇಕಲ್ವಾ? ಅದು ಕೊಡೋ ಅಂಥ ಕೆಲಸ ಮಾಡ್ತಾ ಇರೋ ಮಧ್ಯದಲ್ಲಿ ಇದು ಬಂದಿದೆ, ಈ ಇಶ್ಯೂ ಬಂದಿದೆ. ಈ ನಮ್ಮ ಆರ್ಗ್ಯುಮೆಂಟ್ಗೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡೋಕ್ಕಾಗದೆ ಬಾಬಾ ಸಾಹೇಬ್ರಿಗೆ ಇವರು ಮಾಡಿರೋ ಅನ್ಯಾಯಗಳು, ಅವಮಾನಗಳು ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ಇದೊಂದು ಇಶ್ಯೂ ಬಂತು. ಇದನ್ನು ಎತ್ಕೊಂಡು ಅದನ್ನು ಕವರಪ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದರಲ್ಲೂ ಕೂಡ ನಾವು ಸತ್ಯ ಏನು ಅಂತ ಮಾತಾಡ್ತಾ ಇದ್ದೀವಿ. ನಾನು ಹೇಳ್ತೀನಿ, ಈಗಲೂ ಹೇಳ್ತೀನಿ, ಅಮಿತ್ ಶಾ ಅವರ 12 ಸೆಕೆಂಡಲ್ಲಿ ಮಾತಾಡಿರೋ ಮಾತಿದೆಯಲ್ಲ, ಅದನ್ನು ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ. ಆದರೆ ಒಂದು ನಿಮಿಷ ತಡೀರಿ. ಆದರೆ ಇದು ಒಂದು ಸಾಂದರ್ಭಿಕವಾಗಿ ಬಂದಿರೋ ಅಂಥದ್ದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದೀರಲ್ಲ, ಮಾಡಿ ನಾವು ಏನು ಶುರು ಮಾಡಿದ್ವಿ, ನಮ್ಮ ಅಭಿಯಾನ ಏನು ಶುರುವಾಗಿದೆ, ನಮ್ಮ ಅಭಿಯಾನನ ನಾವು ಕಂಟಿನ್ಯೂ ಮಾಡ್ತೀವಿ. ನೋಡೋಣ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ಲಿ ಜನರಿಗೆ. ಅವ್ರ ನಿಲುವು ಅದಕ್ಕೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಲ್ಲ, ನಾನು ಹೇಳಿದ್ದೀನಿ ಸಮಗ್ರ ದೃಷ್ಟಿಯಿಂದ ಅಮಿತ್ ಶಾ ಅವ್ರನ್ನ ನೋಡಿದ್ರೆ ಅವ್ರು ಒಂದು ನಿಮಿಷ ಹೇಳಿ, ಸಮಗ್ರ ದೃಷ್ಟಿಯಿಂದ ನೋಡಿದ್ರೆ ಯಾರೂ ತಪ್ಪು ತಿಳ್ಕೊಳ್ಳಲ್ಲ ಅಷ್ಟೇ. ಅದೇ ನನ್ನ ಅಭಿಪ್ರಾಯ. ಭಾರತೀಯ ಪರಂಪರೆಯಲ್ಲಿ ಕಷ್ಟಕ್ಕಾದವ್ರನ್ನೆಲ್ಲರೂ ದೇವರು ಅಂತಲೇ ಭಾವಿಸ್ತೀವಿ. ಎಲ್ರೂ ಯಾರ್ಯಾರು ಕಷ್ಟಕ್ಕಾಗ್ತಾರೆ ಆ ಕಷ್ಟಕ್ಕಾದವ್ರನ್ನೆಲ್ಲರೂ ಕೂಡ ದೇವರು ಅಂತ ಭಾವಿಸ್ತೀವಿ. ಪರರಿಗಾಗಿ ಬದುಕಿದವ್ರನ್ನೆಲ್ಲರೂ ದೈವಾಂಶ ಸಂಬುತರು ಅಂತಲೇ ಭಾವಿಸ್ತಕ್ಕಂಥ, ಯಾರು ನಿಸ್ವಾರ್ಥಿಯಾಗಿ ಸಮಾಜಕ್ಕಾಗಿ ಬದುಕ್ತಾರೆ ಅವ್ರನ್ನಲ್ಲೇ ಭಗವಂತನ ಕಾಣುವಂಥ ಪರಂಪರೆ ಭಾರತದಲ್ಲಿದೆ. ಈಗ ಮೈಸೂರಲ್ಲಿ ಒಂದು ಮಾತು ಹೇಳಿದ್ರಿ, ಗೊತ್ತಿಲ್ಲ ನನಗೆ. ಇಲ್ಲ ಈಗ ದಲಿತರು ನಮ್ಮ ಜೊತೆಲೇ ಇದ್ದಾರೆ, ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ನೋಡ್ರಿ, ನೀವು ಯಾರೋ ಕೇಳಿದ್ರು ಬಾಬಾ ಸಾಹೇಬರು ನಮಗೆ ಫ್ಯಾಷನ್ ಅಂತ. ಎಸ್, ನಮಗೆ ಫ್ಯಾಷನ್, ದಲಿತರಿಗೆ, ಶೋಷಿತರಿಗೆ. ಕಾಂಗ್ರೆಸ್ನವ್ರಿಗೆ ಹೆಂಗೆ ಫ್ಯಾಷನ್ ಆಗುತ್ತೆ ಅಂತ ಹೇಳಿರೋದು ಅಮಿತ್ ಶಾ ಅವರು. ನೀವು ಫ್ಯಾಷನ್ ಮಾಡ್ಕೋಬೇಡಿ. ನೋ, ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳೋದು ನಿಮಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಹೇಳಿರೋದು. ನನಗೆ ಒಬ್ಬ ದಲಿತ ಆಗಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ನು, ಯಾಕೆಂದರೆ ಅವರೇ ಮಾಡೆಲ್ ನನಗೆ. ಇದು ಒಂದು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಮೋಷ್ನಲ್ಲು. ಆ ಕಾರಣಕ್ಕೆ ನಾನು ಈ ಒಂದು 12 ಸೆಕೆಂಡ್ ವಿಚಾರ ಇದೆಯಲ್ಲ, ಅದನ್ನು ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ. ಇದೆರಡನ್ನೂ ಮೀರಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಮಿಷನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರೊಂದು ಮಿಷನ್ನು. ಆ ಮಿಷನ್ ಯಾವುದು ಅಂತಂದರೆ, ಶೋಷಿತ ವರ್ಗಗಳನ್ನು ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲೆತ್ತಿ ಮೇನ್ ಸ್ಟ್ರೀಮಿಗೆ ತಂದು ಗವರ್ನಿಂಗ್ ಕ್ಲಾಸ್ ಆಗಬೇಕು ಅಂತ ಮಿಷನ್ ಇಟ್ಕೊಂಡಿದ್ರು. ಆ ಮಿಷನ್ಗೆ ಅಡ್ಡಿಪಡಿಸಿರೋದು ದಾಖಲೆಗಳ ಸಮೇತ ಹೇಳ್ತಾ ಇದ್ದೀನಿ. ಮೊದಲ 30 ವರ್ಷಗಳ ಕಾಲ ಆ ಮಿಷನ್ಗೆ ಅಡ್ಡಿಪಡಿಸಿರೋದು ಕಾಂಗ್ರೆಸ್ನವರು. ಅದನ್ನು ನಾವು ಮಾತಾಡ್ತಾ ಇದ್ದೀವಿ ಜನರಿಗೆ. ಸದ್ಯ ಬನ್ನಿ, ಉಳಿದಿದ್ದೆಲ್ಲ ನನಗೇನಂದರೆ, ನನಗೆ ಊಹಾಪೋಹದ ಮೇಲೆ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡೋಣ ಏನೇನಾಗ್ತವೆ ಅಂಥೇಳಿ. ಈಗ ಜನರ ಮನಸ್ಸಿನಿಂದ ಅಂತೂ ಕಾಂಗ್ರೆಸ್ ದೂರ ಹೋಗಿದೆ. ಯಾರನ್ನು ಸೆಳೆದ್ರೂ ಜನರ ಮನಸ್ಸಿನಲ್ಲಿ ಅವ್ರ ಭ್ರಷ್ಟಾಚಾರ, ಅವ್ರ ಬೆಲೆ ಏರಿಕೆ ಅದನ್ನ ಅಳಿಸೋಕ್ಕೆ ಸಾಧ್ಯ ಇಲ್ಲ. ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ನಕ್ಸಲರು ಶರಣಾಗಿದ್ದರೆ ಅವರು ಕಂಡೀಷನ್ ಹಾಕ್ತಿರ್ಲಿಲ್ಲ. ಅವರು ಆಯುಧಗಳನ್ನು ತಾವೇನು ಬಳಕೆ ಮಾಡ್ಕೊಳ್ತಿದ್ರಲ್ಲ, ಆಯುಧಗಳನ್ನು ಒಪ್ಪಿಸ್ಬೇಕಿತ್ತು.
ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ AK-47 AK-56 ಬಾಂಬೋ ಗಿಂಬೋ ಏನೋ ಇದ್ವಲ್ಲ, ಯಾವುದೂ ಕೊಟ್ಟಿಲ್ಲ. ಮತ್ತು ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ. ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅಂದರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲರು ಡಿಕ್ಟೇಟ್ ಮಾಡ್ತಾರೆ. ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟ್ರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ, ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ. ಹಾಗಾಗಿ ನನ್ನದೊಂದು ಮೂಲಭೂತ ಪ್ರಶ್ನೆ, ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಇವ್ರು ಶರಣಾಗಿದ್ದಾರೋ? ನಕ್ಸಲರಿಗೆ ಇವ್ರು ಶರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು, ಆಯುಧಗಳು ವಶಕ್ಕೆ ತಗೊಳ್ಬೇಕು, ನೆರವು ಕೊಡ್ತಾ ಇದ್ದಂಥವ್ರನ್ನ ಬಂಧಿಸಬೇಕು, ಕಾನೂನು ಕ್ರಮ ಆಗಬೇಕು. ಹಾಗಾದಾಗ ಮಾತ್ರ ನಕ್ಸಲರು ಶರಣಾಗಿದ್ದಾರೆ ಅಂತ ಭಾವಿಸ್ಬೋದು. ಇಲ್ಲದೇ ಇದ್ದರೆ ನಕ್ಸಲರಿಗೆ ಇವರು ಶರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ನಾನು ನಕ್ಸಲರ ದಾರಿ ತಪ್ಪು, ಅದು ಸಂವಿಧಾನ ವಿರೋಧಿಯಾಗಿರೋದು, ಪ್ರಜಾಪ್ರಭುತ್ವ ವಿರೋಧಿಯಾಗಿರೋದು. ಸಂವಿಧಾನದ ಮೇಲೆ ನಂಬಿಕೆ ಇರೋರು, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು ಬ್ಯಾಲೆಟ್ ಮೇಲೆ ನಂಬಿಕೆ ಇಡ್ತಾರೆ, ಬುಲೆಟ್ ಮೇಲೆ ನಂಬಿಕೆ ಇಡಲ್ಲ. ಮತ್ತು ನಕ್ಸಲರು ನೆರವು ಪಡಿತಾ ಇರೋದು ರಾಷ್ಟ್ರ ವಿರೋಧಿಗಳ ಕಡೆಯಿಂದ. ಚೀನಾದ ನೆರವು ಪಡಿತಾರೆ, ಪಾಕಿಸ್ತಾನದ ISI ನೆರವು ಪಡಿತಾರೆ. ಅವ್ರನ್ನ ದೇಶಭಕ್ತರು ಅಂತೇಳಿ ಸನ್ಮಾನ ಮಾಡೋಕ್ಕಾಗತ್ತಾ ನಾವು? ಅಥವಾ ಅವ್ರ ವಿಚಾರವನ್ನು ಒಳ್ಳೆಯದು ಅಂತ ಒಪ್ಕೊಳ್ಳೋಕ್ಕಾಗತ್ತಾ? ಹಾಗಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ, ರಾಷ್ಟ್ರಘಾತಕವಾಗಿರ್ತಕ್ಕಂಥ ನಕ್ಸಲರ ವಿಚಾರಧಾರೆ ಅದು ತಪ್ಪು. ವಿಚಾರಧಾರೆಗೆ ನಗರದಲ್ಲಿದ್ದು ಬೆಂಬಲಿಸೋರು ಅಪರಾಧಿಗಳೇ. ಬರೀ ಕಾಡಿನಲ್ಲಿ ಬಂದೂಕು ಹಿಡ್ಕೊಂಡು ಓಡಾಡೋರು ಮಾತ್ರ ಅಲ್ಲ, ನಗರದಲ್ಲಿದ್ದು ಬೆಂಬಲಿಸೋರು ಕೂಡ ಅಪರಾಧಿಗಳೇ. ಯಾಕೆಂದರೆ ಆ ವಿಚಾರಧಾರೆಯೇ ಸಂವಿಧಾನ ವಿರೋಧಿ, ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ. ಆ ವಿಚಾರಧಾರೆಗೆ ಯಾರಾದರೂ ಸಿಂಪತಿ ಇಟ್ಕೊಂಡಿದ್ರೆ ಅದನ್ನು ಸಂವಿಧಾನ ಪರ ಅಂತ ನಾವು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಬಂದೂಕು ಟ್ರೈನಿಂಗ್ ಕೊಟ್ಟಿದೆ, ಶ್ರೀರಾಮ್ ಸೇನೆ ಬಂದೂಕು ಟ್ರೈನಿಂಗ್ ಕೊಟ್ಟಿದೆ. ನಂಗೆ ಮಾಹಿತಿ ಇಲ್ಲ. ನಾನು ಪರಿಹಾರದ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ. ಕಂಡೀಷನ್ ಯಾರು ಹಾಕಬೇಕು? ತನಿಖೆಗೆ ಸಹಕರಿಸ್ಬೇಕೋ ಬೇಡವೋ? ಅವ್ರ ವಿಚಾರಧಾರೆಯನ್ನು ಬಿಟ್ಟು ಬಂದಿದ್ದಾರೋ ವಿಚಾರಧಾರೆ ಇಟ್ಕೊಂಡು ಸಂದರ್ಭಕ್ಕೆ ತಕ್ಕಂತೆ ವರ್ತನೆ ಮಾಡ್ತಿದ್ದಾರೋ ಗೊತ್ತಾಗಬೇಕಲ್ಲ. ವಿಚಾರಧಾರೆಯನ್ನು ಸಮರ್ಥನೆ ಮಾಡಿಕೊಂಡ್ರೆ ಆ ವಿಚಾರಧಾರೆ ಸಂವಿಧಾನ ವಿರೋಧಿ, ಆ ವಿಚಾರಧಾರೆ ರಾಷ್ಟ್ರಘಾತಕವಾಗಿರೋದು, ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ. ಹಾಗಾಗಿ ಆ ವಿಚಾರಧಾರೆಗೆ ಸಮರ್ಥನೆಯನ್ನು ಯಾರೂ ಕೊಡಬಾರ್ದು. ಆ ವಿಚಾರಧಾರೆನೇ ಬಿಟ್ಟು ಮನೋಭಾವ ಪರಿವರ್ತನೆ ಆಗಿದ್ದರೆ ಅವ್ರು ತನಿಖೆಗೆ ಸಹಕರಿಸಬೇಕು. ಯಾರ್ಯಾರು ಈ ನೆಟ್ವರ್ಕ್ ಜೊತೆಗಿದ್ದಾರೆ ಅನ್ನೋದು ಬಹಿರಂಗ ಆಗಬೇಕು. ವೆಪನ್ಸ್ ಸರೆಂಡರ್ ಮಾಡಬೇಕು. ಇದೆಲ್ಲ ಆಗಬೇಕಲ್ಲ. ಇದೇನು ಮಾಡ್ದಲೇ ಮಾವನ ಮನೆಗೆ ಬಂದಂಗೆ ಬಂದುಬಿಟ್ರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ಎಲ್ಲ ಇವತ್ತಿಗೆ ಸಾಕು. ಮುಖ್ಯ ವಿಷಯಗಳು ಮರೆಗೆ ಹೋಗಬಾರ್ದು. ಧನ್ಯವಾದ.